ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇವತ್ತು ಬಂದು ಮಂಡೇ ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಬಟ್ ಇದನ್ನು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸಂಜೆ ತನಕ. ಸೊ ಇದು ಬಂದು ಮಂಡೇ ಅಂತ ಹೇಳಿದ್ರು. ಇವತ್ತು ನರಕ ಚತುರ್ದಶಿ ಇದೆ. ಇವತ್ತಿಂದ ದೀಪಾವಳಿ ಹಬ್ಬ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಇವತ್ತು ಸಂಜೆ ದೀಪ ಹಚ್ಕೊಳ್ಳೋಣ ಒಂದೇ ಸಲ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹುಡುಗರಿಗೆಲ್ಲ ಇವತ್ತು ಸ್ಕೂಲೆಲ್ಲ ರಜೆ ಇದೆ. ಗೊತ್ತಿರೋ ಹಂಗೆ ಸ್ಯಾಟರ್ಡೆಯಿಂದನೂ ಕೂಡ ಅವ್ರಿಗೆ ಕಂಟಿನ್ಯೂಸ್ ಆಗಿ ಒಂದು 4-5 ಡೇಸ್ ತನಕ ರಜೆ ಇತ್ತು. ಹಾಗಾಗಿ ಇವತ್ತು ಬೆಳಗ್ಗೆನೇ ಬರೋ ತರಕಾರಿಗಳನ್ನೆಲ್ಲ ಹುಡುಕಿ ತೆಗೆದು ಫ್ರಿಜ್ಜಲ್ಲಿರುವಂಥದ್ದನ್ನ ಪಲಾವ್ ಮಾಡಿದ್ದೀನಿ. ಎಷ್ಟು ಸಖತ್ತಾಗಿತ್ತು ಗೊತ್ತಾ? ಎಲ್ಲನೂ ಹಾಕ್ಬಿಟ್ಟು ಮಾಡಿದಾಗ್ಲೇ ಅಷ್ಟು ಚೆನ್ನಾಗಿರುತ್ತೋ ಇರಲ್ವೋ. ಬಟ್ ಇವತ್ತು ಏನೂ ಇರಲಿಲ್ಲ, ಬರೀ ಕ್ಯಾರೆಟು ಮತ್ತು ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಟೊಮೊಟೊ, ಈರುಳ್ಳಿ ಈ ಥರ ಹಾಕ್ಬಿಟ್ಟು ಸಿಂಪಲಾಗಿಯೇ ಒಂದು ಪಲಾವ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಹಿಂದಿನ ದಿನ ನೈಟು ಸ್ವಲ್ಪ ಸ್ವೀಟ್ ಪೊಂಗಲ್ನೂ ಕೂಡ ಮಾಡಿದ್ದೆ. ಸ್ವೀಟ್ ಅಂದರೆ ಮೋಕ್ಷಿಗೆ ಅಷ್ಟು ಇಷ್ಟ ಆಗಲ್ಲ, ರಿಷು ಸ್ವಲ್ಪ ಪರವಾಗಿಲ್ಲ ತಿಂತಾನೆ. ಇನ್ನು ನನಗೆ ಯಾವುದು ಇಷ್ಟ ಇಲ್ಲ ಅಂತಲ್ಲ, ಎಲ್ಲ ಆಲ್ಮೋಸ್ಟ್ ನಾನು ತಿಂತಿರ್ತೀನಿ. ಸೊ ಹಾಗಾಗಿ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ಕೂಡ ಪಲಾವ್ ಜೊತೆಗೆ ಹಾಕ್ಕೊಂಡಿದ್ದೀನಿ ಸ್ವೀಟ್ ಪೊಂಗಲ್ನ. ಈ ರೀತಿ ನನಗೆ ಆವಾಗಲೇ ತಿನ್ನೋದಕ್ಕಿಂತ ಒಂದಿನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾರ್ನಿಂಗ್ ತಿನ್ನೋದು ಅಂದರೆ ಒಂಥರ ಖುಷಿ ಇರುತ್ತೆ. ಸೊ ಟಿಫನೆಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ತನಕ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಹೋಗಲಿಲ್ಲ. ಇನ್ನು ಇವತ್ತೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮನೆಯೆಲ್ಲನೂ ಕ್ಲೀನ್ ಮಾಡಿದ್ದಾದಮೇಲೆ ಸ್ವಲ್ಪ ದೀಪ ಹಚ್ಚೋಣ ಇವತ್ತಿಂದನೇ ಅಂತ ಅಂದ್ಬಿಟ್ಟು ಹಚ್ತಾ ಇದ್ದೀನಿ. ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪಾಗೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ರೆಡಿ ಮಾಡಿದ್ದಾಗಿತ್ತು. ಇನ್ನು ಹೊಸ್ಲ ಹತ್ರ ಮತ್ತು ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪನ ಹಚ್ತಾ ಇದ್ದೀನಿ. ಈ ದೀಪಗಳೆಲ್ಲ ಸತಿನ ನಾನು ಪರ್ಚೇಸ್ ಮಾಡಿದ್ದಂಥದ್ದು. ಸೊ ಹಾಗಾಗಿ ಈ ಸತಿ ಏನು ಹೊಸ್ದಾಗಿ ಏನು ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ದೇವ್ರ ಮನೆಯಲ್ಲೆಲ್ಲ ಹಚ್ಚಿದಾದ್ಮೇಲೆ ಇನ್ನು ಸ್ವಲ್ಪ ಹೊಸ್ಲ ಹತ್ರ ಎಲ್ಲ ಹಚ್ಚೋಣ ಅಂದ್ಬಿಟ್ಟು ಹಚ್ತಾ ಇದ್ದೀನಿ. ನನಗೆ ಅಷ್ಟಾಗಿ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಬರೋಲ್ಲ, ನಿಮಗೆ ಗೊತ್ತಿದೆ. ಸಾಮಾನ್ಯವಾಗಿ ಸುಮಾರು ವೀಡಿಯೋಗಳೆಲ್ಲ ನಾನು ಹೇಳಿದ್ದೀನಿ ಕೂಡ. ಸೊ ಬಂದಂಗೆ ರಂಗೋಲಿನೆಲ್ಲ ಬಿಡಿಸ್ಕೊಂಡಿದ್ದೀನಿ. ಇನ್ನು ಹೊಸ್ಲ ಹತ್ರ ಎಲ್ಲ ದೀಪ ಹಚ್ಚಿದ್ದಾಯಿತು. ಹಾಗೆಯೇ ತುಳಸಿ ಕಟ್ಟೆ ಹತ್ರನೂ ಸ್ವಲ್ಪ ಸಿಂಪಲಾಗಿ ಒಂದು ರಂಗೋಲಿನ ಹಾಕ್ಕೊಂಡು ತುಳಸಿ ಕಟ್ಟೆಗೇನು ಒಂದು ದೀಪನ ಇಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ ಇವತ್ತು ಆಗಿಬಿಟ್ಟಿದೆ. ಎಷ್ಟು ಬೇಗ ಅಂತ ಮಾಡಿದ್ರೂ ತುಂಬಾ ಲೇಟ್ ಆಗೋಯಿತು. ದೀಪಾವಳಿ ಹಬ್ಬ ಬಂತು ಅಂತಂದರೆ ಒಂಥರ ಮನೆ ನೋಡೋದಕ್ಕೇ ಒಂಥರ ಖುಷಿ ಆಗ್ತಾ ಇರುತ್ತೆ. ಎಲ್ಲ ಕಡೆ ದೀಪ ಎಲ್ಲ ಹಚ್ಚಿರ್ತೀವಲ್ಲ, ಹಾಗಾಗಿ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಒಂಥರ ಬೆಳಕು ಬರ್ತಾ ಇರುತ್ತೆ. ಈ ದೀಪಾವಳಿ ಟೈಮಲ್ಲಿ ನಮ್ಮ ಮನೆಯಲ್ಲಿ ಎಷ್ಟು ದೀಪಗಳು ಬೆಳಗ್ತಾವೋ ಅಷ್ಟು ನಮ್ಮ ಜೀವನದಲ್ಲಿ ಒಂದೊಳ್ಳೆ ಬೆಳಕು ಬರುತ್ತೆ, ಒಂದೊಳ್ಳೆ ರೀತಿಯ ಬೆಳಕಿನ ಥರ ನಮ್ಮ ಜೀವನ ಬೆಳಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅಷ್ಟು ದೀಪಗಳನ್ನ ಉರಿಸ್ಬೇಕು ಈ ದೀಪಾವಳಿ ಟೈಮಲ್ಲಿ ಅಂತಲೇ ಹೇಳ್ತಾರೆ. ನಾನು ನೆಕ್ಸ್ಟು ದೀಪನೆಲ್ಲ ಇಟ್ಟಿದ್ದಾದಮೇಲೆ ದೇವ್ರ ಮನೆಯಲ್ಲಿ ಸ್ವಲ್ಪ ಧೂಪನೆಲ್ಲ ಹಾಕಿ ಗಂಧ ಕಡ್ಡಿ ಎಲ್ಲ ಹಚ್ಚೋಣ ಅಂದ್ಬಿಟ್ಟು ಹಚ್ತಾ ಇದ್ದೀನಿ. ನೆನ್ನೆನೂ ಕೂಡ ಇದೇ ರೀತಿ ಹೂವನ್ನ ಹಾಕಿದ್ದೆ, ಗಣಗ್ಲು ಹೂವನ್ನ. ಸೊ ಇವತ್ತು ಇತ್ತು ಅಂದ್ಬಿಟ್ಟು ಇದೇ ರೀತಿಯೇ ಕಟ್ಬಿಟ್ಟು ಹೂವನ್ನೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆಯೇ ಪೂಜೆ ಮಾಡಿದ ನಂತರ ಒಂದು ಕ್ಲಿಪ್ಪಿಂಗ್ಸ್ ಆದರೂ ದೇವ್ರ ಫೋಟೋದು ನಾನು ಹಿಡ್ದಿರ್ತೀನಿ ಯಾವುದೇ ವೀಡಿಯೋದಲ್ಲೂ. ಅದೇನೋ ಒಂಥರ ಖುಷಿ ಕೊಡುತ್ತೆ, ಒಂಥರ ನೆಮ್ಮದಿ ಕೊಡುತ್ತೆ. ಪೂಜೆ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಮಿನಿಮಮ್ ಅಂದರೆ ನಾನು ದೇವ್ರ ಮನೇಲಿ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 20 ನಿಮಿಷದಿಂದ 30 ನಿಮಿಷ ನಾನು ಪಕ್ಕನೇ ಕೂತಿರ್ತೀನಿ ಒಳಗಡೆ. ಸೊ ಕೂತಿರ್ತೀನಿ, ಪೂಜೆ ಮಾಡ್ತಿರ್ತೀನಿ, ಅಥವಾ ಏನಾದರೂ ಧ್ಯಾನ ಮಾಡ್ತಿರ್ತೀನಿ, ಅಥವಾ ಏನಾದರೂ ನಾನು ದೇವ್ರ ಹತ್ರ ಮಾತಾಡ್ಕೊಳ್ಳೋದಿದ್ರೆ ಮಾತಾಡ್ಕೋತಾ ಇರ್ತೀನಿ, ಕೇಳ್ಕೊತಾ ಇರ್ತೀನಿ. ಈ ರೀತಿ ನನಗೆ ಯಾವಾಗಲೂ ಅಷ್ಟೇ ಕೆಲವ್ರ ಹತ್ರ ನಾನು ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳೋದೇ ಇರೋದನ್ನ ದೇವ್ರ ಹತ್ರ ಕೂತ್ಕೊಂಡು ಎಷ್ಟೋ ಸತಿ ಹತ್ತಿದ್ದೀನಿ, ನಕ್ಕಿದ್ದೀನಿ, ಖುಷಿ ಪಟ್ಟಿದ್ದೀನಿ, ಹೇಳ್ಕೊಂಡಿದ್ದೀನಿ ಕೂಡ. ಸೊ ನನಗೆ ಇಲ್ಲಿ ಸಮಾಧಾನ ಕೊಡುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗಾಗಿ ನನಗೆ ಅದರಲ್ಲೇ ಒಂಥರ ಖುಷಿ ಸಿಗುತ್ತೆ ಮನಸ್ಸಿಗೆ. ಸೊ ಗೈಸ್, ಇವತ್ತು ಬಂದು ಮಂಡೇ ನರಕ ಚತುರ್ದಶಿ. ಸೊ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ಸೊ ಈ ವರ್ಷ ನೀವೇನೇನು ಅಂದ್ಕೊಂಡಿರ್ತೀರ ಎಲ್ಲ ಆಸೆ ಕನಸುಗಳೆಲ್ಲ ನೆರವೇರಲಿ. ಹಾಗೆಯೇ ಆ ದೀಪದಂತೆಯೇ ನಿಮ್ಮ ಕಷ್ಟ ಎಲ್ಲ ಹೊರತು ಆ ದೀಪದಲ್ಲಿ ಬರುವಂಥ ಬೆಳಕು ಯಾವ ರೀತಿ ಬರುತ್ತೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಸೊ ಬೆಳಕು ಒಂದು ಪ್ರಕಾಶಮಾನವಾದಂಥ ಒಂದು ಅಭಿವೃದ್ಧಿಯ ಬೆಳಕು ಬರಲಿ ಅಂತ ಆಶಿಸ್ತೀನಿ. ಸೊ ನನ್ನ ಲೈಫಲ್ಲೂ ಕೂಡ ಸೇಮ್ ಅದನ್ನೇ ಕೇಳ್ಕೊತೀನಿ. ಇವತ್ತು ಹಬ್ಬ ಅಂತ ಏನು ಸ್ಪೆಷಲ್ ಆ ಥರ ಏನಿಲ್ಲ, ಸಿಂಪಲ್ಲಾಗಿ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು. ಬೆಳಗ್ಗೆಯಿಂದ 5 ನಿಮಿಷನೂ ಪುರ್ಸೊತ್ತೇ ಇಲ್ಲ, ಆ ರೀತಿ ಕೆಲಸ ಮಾಡಿದ್ದೀನಿ ಇವತ್ತು. ಸೊ ಅಂದರೆ ಡೀಪ್ ಕ್ಲೀನ್, ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ, ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆಲ್ರೆಡಿ. ಇವತ್ತು ಸ್ವಲ್ಪ ಬೆಡ್ಶೀಟೆಲ್ಲ ವಾಶ್ ಮಾಡೋದಿತ್ತು, ಮತ್ತು ಸಣ್ಣ ಪುಟ್ಟ ಕೆಲಸಗಳು ಇದೇ ಆಗೋಯಿತು ಬೆಳಗ್ಗೆಯಿಂದ ಸಂಜೆ ತನಕ. ಮತ್ತು ಫಾಟೆಲ್ಲ ಸ್ವಲ್ಪ ಹೂಗಿಡಗಳೆಲ್ಲ ಒಣಗೋಗ್ಬಿಟ್ಟಿದ್ವು, ಅದೆಲ್ಲ ತೆಗೆದು ಚೇಂಜ್ ಮಾಡಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಇಂಥವೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಆ ಮಣ್ಣೆಲ್ಲ ತೆಗೆದ್ಬಿಟ್ಟು ಸೊ ಅದನ್ನೆಲ್ಲ ತೊಳೆದು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು ಹೊರಗಡೆ ಎಲ್ಲ. ಸೊ ಹಂಗಾಗಿ ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಇನ್ನು ಇವತ್ತೇನು ರೆಡಿ ಕೂಡ ಆಗಿಲ್ಲ, ನಾನು ಸಿಂಪಲಾಗಿ ಹಂಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತಲ್ಲ, ದೇವ್ರ ಸಾಮಾನೆಲ್ಲ ಇವತ್ತೇ ತೊಳೆದ್ಬಿಟ್ಟು ಹಚ್ಚೋಣ, ಇವತ್ತು ನರಕ ಚತುರ್ದಶಿ ಅಲ್ವಾ ಅಂತ ಅಂದ್ಬಿಟ್ಟು ಇವತ್ತು ಎಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚಿದಾಯಿತು. ಸೊ ಹಂಗಾಗಿ ಇವತ್ತು ಸಿಕ್ಕಾಪಟ್ಟೆ ಟೈಮ್ ಆಯಿತು. ಇವಾಗ ಆಗಲೇ ಟೈಮ್ ಅಂದರೆ 7 ಗಂಟೆ ಮೇಲಾಗಿದೆ. ಇನ್ನು ಅಡುಗೆ ರೆಡಿ ಮಾಡಿಲ್ಲ, ಮಾಡಬೇಕು, ಟೈಮ್ ಆಲ್ರೆಡಿ ಆಗಿದೆ.
ಇವಾಗ ಒಂಥರ ಸಮಾಧಾನ ಆಗ್ತಾ ಇದೆ. ಹಬ್ಬದ ದಿನ ಎಷ್ಟೇ ಕೆಲಸ ಮಾಡಿದ್ರೂ ಪೆಂಡಿಂಗಲ್ಲಿ ಇದ್ದೇ ಇರುತ್ತೆ, ಆಗ್ತಾನೆ ಇರಲ್ಲ ಬೇಗ ಬೇಗ. ಫೈನಲ್ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಅಡುಗೆ ಒಂದು ನಿಧಾನ ಮಾಡ್ಕೊಳ್ತೀನಿ. ಸೊ ಇನ್ನು ಪಟಾಕಿ ಅಂತ ಈ ವರ್ಷ ಏನೋ ಸಿಕ್ತೆ ಪಟಾಕಿ ಏನು ಈ ಸಲ ತೊಗೊಬಂದು ಓಡ್ಸೋಕೆ ಹೋಗಲ್ಲ. ಅಂದರೆ ನಾನು ರೆಗ್ಯುಲರಾಗಿ ಯಾವಾಗಲೂ ಯಾವ ವರ್ಷ ನೋಡಿಯಲ್ಲ ಪಟಾಕಿನ, ಚಿಕ್ಕ ಚಿಕ್ಕದೇನಾದರೂ ಹೂಕುಂದ ಮತ್ತು ಕೃಷ್ಣ ಚಕ್ರ ಮತ್ತು ಸುರ್ಸುರು ಬತ್ತಿ ಎಲ್ಲ ಬರುತ್ತಲ್ಲ ಅಷ್ಟೇ ನಾನು ಹೊಡಿಯುವಂಥದ್ದು. ಸೊ ಈ ವರ್ಷವೂ ಅಷ್ಟೇ ಇರುತ್ತೆ. ಇನ್ನು ಈ ಸಲ ಪಟಾಕಿ ಬಾಕ್ಸ್ ಏನೂ ಬೇಡ, ಎಷ್ಟು ಬೇಕು ಅಷ್ಟನ್ನು ನೋಡಿದ್ರೆ ಆಯಿತು ಅಂತ ಸುಮ್ಮನೆ ಇದ್ದೀವಿ. ಇನ್ನು ಹುಡುಗರು ಕೂಡ ಅವರು ಚಿಕ್ಕ ಪುಟ್ಟದೇ ಅಲ್ವಾ ಹೊಡಿಯೋದು, ಹಾಗಾಗಿ ಸುಮ್ಮನೆ ಏನಕ್ಕೆ ಅಂತ ಇನ್ನು ಯಾರು ಹೊಡಿಯಲ್ಲ ಅಂತ ಬೇಡ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ. ಸೊ ನೋಡೋಣ. ಇನ್ನು ಹೊರಗಡೆ ಎಲ್ಲ ಆಗಲೇ ಆಲ್ರೆಡಿ ಪಟಾಕಿ ಎಲ್ಲ ಡಮ್ ಡಮ್ ಅಂತ ಅನ್ನಿಸ್ತಾ ಇದ್ದಾರೆ. ದೀಪಾವಳಿ ಬಂತು ಅಂದ್ರೇ ಒಂಥರ ಚೆನ್ನಾಗಿರುತ್ತೆ ಹೊರಗಡೆ ನೋಡೋಕ್ಕೆ, ಎಲ್ಲರ ಮನೇಲೂ ನೋಡೋಕ್ಕೆ ಒಂಥರ. ಎಲ್ಲರ ಮನೇಲೂ ದೀಪ ಹಚ್ಚಿರ್ತಾರಲ್ಲ, ಹಾಗಾಗಿ ಒಂಥರ ಖುಷಿ ಆಗ್ತಾ ಇರುತ್ತೆ ದೀಪ ಹಚ್ಚಿದಾಗ ಮನೇಲಿ. ಸೊ ಇನ್ನು ನಾನು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ, ಲೇಟ್ ಆಯ್ತಲ್ಲ ಇವತ್ತು, ಹಾಗಾಗಿ ಒಟ್ಟಿನಲ್ಲಿ ಇವತ್ತು ದೀಪ ಹಚ್ಚಲೇಬೇಕು ಅಂತ ಹೇಳ್ಬಿಟ್ಟು ಹಚ್ಚಿದ್ದೀನಿ. ಸಿಂಪಲಾಗಿ ದೇವ್ರ ಮನೇಲಿ ಹಚ್ಚಿದ್ದೀನಿ, ಮತ್ತು ಈಚೆಗಡೆ ಮೇನ್ ಡೋರ್ ಹತ್ರ, ಹೊಸ್ಲ ಹತ್ರ ಮತ್ತು ತುಳಸಿ ಕಟ್ಟೆ ಹತ್ರ ಅಷ್ಟೇ ಹಚ್ಚಿದ್ದು. ಸೊ ಇನ್ನು ನಾಳೆ ನಾಡಿದ್ದೆಲ್ಲ ಇದೆಯಲ್ಲ, ಹಾಗಾಗಿ ಹಬ್ಬದ ದಿನ ಎಲ್ಲ ಚೆನ್ನಾಗಿ ಸ್ವಲ್ಪ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಹೊರಗಡೆ ಅಂತೂ ಆಗಲೇ ಪಟಾಕಿ ಸೌಂಡು ಹೆವಿ ಬರ್ತಾ ಇದೆ. ಅರ್ಧಂಬರ್ಧ ಹೂ ಕಟ್ಟಿದ್ದೀನಿ, ಅದೇನೋ ಗಣಗ್ಲು ಅಂತಾರಲ್ಲ ಅದು. ಸೊ ಇಲ್ಲಿ ದಜ್ಜಿ ಬರ್ತಾರೆ. ಸೊ ಅವರು ಕೊಟ್ಟಿದ್ರು ನನಗೆ ನೆನ್ನೆನೇ. ಅದೇನಂದರೆ ಒಂದೇ ದಿನ ಬಾಡೋಗ್ಬಿಡುತ್ತೆ ಬೇಗ ಗಡಗ್ಲು, ಹಂಗಾಗಿ ನೆನ್ನೆ ಸ್ವಲ್ಪ ಸ್ಯಾಟರ್ಡೆ ಸ್ವಲ್ಪ ಕಟ್ಬಿಟ್ಟು ಹಾಕ್ಕೊಂಡಿದ್ದೆ. ಇನ್ನು ಇವತ್ತು ಇತ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಕಟ್ಬಿಟ್ಟು ಹಾಕಿದ್ದೀನಿ. ಇದು ನಾಳೆ ಇರಲ್ಲ ಅಂತ ಅಂದ್ಕೊತೀನಿ, ನೋಡ್ತೀನಿ ಚೆನ್ನಾಗಿರೋದನ್ನ ಕಟ್ಟಿ ಎತ್ತಿಟ್ಕೊತೀನಿ ಫ್ರಿಜ್ಗೆ. ಸೊ ನಾಳೆ ದೀಪ ಹಚ್ಚೋಕ್ಕೆ ಆಗುತ್ತೆ ಅದು. ಹುಡುಗರು ಬಂದು ಹೊರಗಡೆ ಪಟಾಕಿ ಸೌಂಡ್ ಬರ್ತಾ ಇದೆಯಲ್ಲ, ಹಾಗಾಗಿ ಹೊರಗಡೆನೇ ನಿಂತ್ಕೊಂಡವ್ರೆ, ನೋಡ್ತಾ ಇದ್ದಾರೆ ಅವಾಗಿಂದ. ಬನ್ನಿ ನೋಡೋಣ. ಇನ್ನು ಈ ಹುಡುಗರುಗಳಂತೂ ಪಟಾಕಿ ಹೊಡೆಯೋದೇ ಸ್ಟಾರ್ಟ ಬೀದಿಗಳಲ್ಲಿ. ಸೊ ಈಚೆ ಹೋಗ್ಬಿಟ್ಟೆ ನಿಂತ್ಕೊಬಿಟ್ಟವ್ರೆ ನೋಡ್ತಾ. ಅಂದರೆ ಅವ್ರಿಗೊಂಥರ ಎಷ್ಟು ಬೇಗ ನಾವು ಹೊಡಿತೀವೋ ಪಟಾಕಿನ ಅಂತ ಕಾತರದಿಂದ ಕಾಯ್ತಾ ಇರ್ತಾರೆ. ಸೊ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಇದೇ ರೀತಿ ಯಾರಾದರೂ ಮನೆ ಮುಂದೆ ಪಟಾಕಿ ಹೊಡೆಯೋರಿದ್ದರೆ ಸೊ ನಾವು ಎದುರ್ಕೋತಿದ್ವಿ ಪಟಾಕಿಗೆ, ಬಟ್ ಪಕ್ಕದಲ್ಲಿ ಹೋಗಿ ನಿಂತ್ಕೋತಾ ಇದ್ವಿ, ನೋಡೋದಕ್ಕೆ ಅರ್ಧ ನಿಂತ್ಕೊಂಡು ಖುಷಿ ಪಡ್ತಾಯಿದ್ವಿ. ಅವ್ರು ಪಟಾಕಿ ಹೊಡೆದ್ರೂ ನಾವೇ ಹೊಡೆದಷ್ಟು ನಮಗೆ ಖುಷಿ ಆಗೋದು ಚಿಕ್ಕ ವಯಸ್ಸಿನಲ್ಲೆಲ್ಲ. ಸೊ ಇದೊಂಥರ ಮಕ್ಳಿಗೆ ಇದೊಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಇನ್ನು ನಾವು ಬಂದು ಇವತ್ತು ಯಾವುದೇ ರೀತಿ ಪಟಾಕಿ ಹೊಡಿತೀವಿ ಅಂತ ಪ್ಲ್ಯಾನ್ ಇರಲಿಲ್ಲ. ಸೊ ಬ್ರದರ್ ಬಂದು ಬರ್ತೀನಿ ಅಂತ ಹೇಳಿದ್ದ, ಬೈ ಚಾನ್ಸ್ ಅವ್ನು ಇವತ್ತು ಮಿಸ್ ಆಯಿತು. ಅವನೇ ಪಟಾಕಿನ ತೊಗೊಬರ್ತೀನಿ ಅಂತ ಹೇಳಿದ್ದ, ಹಾಗಾಗಿ ನಾವಿಲ್ಲೇನು ತೊಗೊಳಕ್ಕೆ ಹೋಗಿರಲಿಲ್ಲ. ಸೊ ಅವನು ಇವತ್ತೇನೋ ಕೆಲಸ ಅದು ಇದು ಅಂತ ಅಂದ್ಬಿಟ್ಟು ಇವತ್ತು ಮಿಸ್ ಆಯಿತು. ನಾಳೆ ಬೆಳಿಗ್ಗೆ ಬೇಗನೆ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದ. ಸೊ ಪರವಾಗಿಲ್ಲ ಆಯಿತು, ಇನ್ನೂ ಇದೆಯಲ್ಲ 2 ದಿನ 3 ದಿನ, ಈ ತಿಂಗಳೆಲ್ಲ ಪಟಾಕಿ ಹೊಡೆದ್ರೂ ಯಾರು ಕೇಳೋರಿಲ್ಲ ಅಲ್ವಾ. ಸೊ ನಾಳೆ ಹೊಡೆದ್ರೆ ಆಯಿತು ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಇನ್ನು ಮೋಕ್ಷಿ ಅಂತೂ ಅದೇ ಒಂದು ಧ್ಯಾನದಲ್ಲಿದ್ದ, ಪಟಾಕಿ ಹೊಡಿಬೇಕು ಅಂತಲೇ. ಅವ್ರಿಗೇನೋ ಒಂಥರ ಖುಷಿ. ಸೊ ಪರವಾಗಿಲ್ಲ ನಾಳೆ ಹೊಡೆದ್ರೆ ಆಯಿತು ಅಂತ ಅಂದ್ಬಿಟ್ಟು ಅದನ್ನೇ ಮಾತಾಡ್ತಾ ಇದ್ದೆ. ಇವತ್ತು ಬಂದು ಬೆಡ್ಶೀಟೆಲ್ಲ ವಾಶ್ ಮಾಡಾಕಿದೆ. ಸೊ ಹಂಗಾಗಿ ಇನ್ನೂ ಅವನ್ನ ಎತ್ಕೊಂಡು ಬಂದಿಲ್ಲ, ತೊಗೊಂಡೋಗು ಹಾಕಿಲ್ಲ ಮೇಲ್ಗಡೆ, ಲೇಟ್ ಆಯಿತು ಅಂತ ಹೇಳ್ಬಿಟ್ಟು. ಹಾಗಾಗಿ ಬೇರೆ ಬೆಡ್ಶೀಟ್ ಹಾಕ್ಕೊಂಡಿದ್ದಾರೆ ಸಾಹೇಬರು. ಸೊ ಇವಾಗಲೇ 10:30. ಸೊ ಇವತ್ತಂತೂ ಫುಲ್ ಟಯರ್ಡ್ ಗೈಸ್, ಹಂಗಾಗಿ ಬೇಗನೆ ಮಲ್ಕೋತಾ ಇದ್ವಿ. ಮಲ್ಕೊಂಡು ತಕ್ಷಣ ಏನು ನಿದ್ದೆ ಮಾಡಲ್ಲ. ಬಿಗ್ ಬಾಸ್ ನೋಡಬೇಕು, ಬಿಗ್ ಬಾಸ್ ನೋಡಿಕೊಂಡು ಹಂಗೇ ಮಲ್ಕೊಳ್ಳೋದು. ನಾಳೆನೋ ಹಾಲಿಡೇನೇ ಇದೆ, ಸೊ ಲೇಟಾಗಿನೇ ಎದ್ದೇಳೋದು. ಹಂಗಾಗಿ ನನಗಿಂತ ಮುಂಚೆನೇ ಎದ್ದಿರ್ತಾರೆ. ಸೊ ನನ್ನ ಒಂದು ಭಯಕ್ಕೆ ಮಲಗಿರ್ತಾರೆ ಸುಮ್ಮನೆ ಸೈಲೆಂಟಾಗಿ, ಇಲ್ಲಾಂದರೆ ವಟ ಅಂದ್ಬಿಟ್ಟು ನನ್ನಿದ್ದೇನು ಡಿಸ್ಟರ್ಬ್ ಮಾಡಿಬಿಡ್ತಾರೆ. ಈ ಥರ ಹಾಲಿಡೇಲಿ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಮಲ್ಕೊಳ್ಳೋಣ ಅಂದರೆ ಇವರಿಬ್ಬರು ಬೇಗನೆ ಎದ್ದು ಕೂತಿರ್ತಾರೆ. ಉಗುರು ಕಚ್ತಾ ಇದೆಯಾ ಮತ್ತೆ? ಇಲ್ಲ, ಇದು ಬಟ್ಟೆದು. ಅವ್ರು ಟೀಚರ್ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ ಇವತ್ತು. ಮೊನ್ನೆ ಸ್ಯಾಟರ್ಡೇ ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ದಾಗ. ಕಚ್ತಾ ಇಲ್ಲ ಉಗುರು? ಇದು ಏನು ಮಾಡಿದ್ರು ಬಿಡಲ್ಲ ಗೈಸ್, ಏನಾಯ್ತು. ಪೂರ್ತಿ ಏನು ನೋಡಲ್ಲ ಇವನು, ಒಂದು 5 ನಿಮಿಷ ನೋಡ್ತಾ ಇರ್ತಾನೆ, ಹಂಗೇ ಮಲ್ಕೊಳ್ಳೋದು ಅಷ್ಟೇ. ಸೊ ಓಕೆ ಗೈಸ್, ಸೊ ಇನ್ನು ವಿಡಿಯೋ ನಾಳೆ ನೋಡ್ತೀನಿ, ಇದನ್ನೇ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ. ಸೊ ಅಲ್ಲಿವರೆಗೂ ಗುಡ್ ನೈಟ್. ಇವತ್ತಂತೂ ಸಿಕ್ಕಾಪಟ್ಟೆ ಟಯರ್ಡ್.
ಓಕೆ ಗೈಸ್, ಗುಡ್ ನೈಟ್. ನಾಳೆ ಬೆಳಗ್ಗೆ ಹಾಯ್ ಗೈಸ್, ಗುಡ್ ಈವ್ನಿಂಗ್. ಸಂಜೆ ಆಗಿದೆ ಆಲ್ರೆಡಿ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಕೆಲಸ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿದ್ದಾಯಿತು. ಹೊಸದ ಹತ್ರ ಮತ್ತು ತುಳಸಿ ಕಟ್ಟೆ ಹತ್ರ ದೇವ್ರ ಮನೇಲಿ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಕಾಫಿನೂ ಕೂಡ ಆಯಿತು. ಇವಾಗ ಇವ್ರ ಕೈಲಿ ಸ್ವಲ್ಪ ಪಟಾಕಿನ ಹಚ್ಚಿಸ್ಬೇಕು. ಪಟಾಕಿ ಅಂದರೆ ಸಿಡಿಯೋ ಥರ ಪಟಾಕಿನೇನು ಹಚ್ಸೋಕೆ ಹೋಗಲ್ಲ ಇವ್ರ ಕೈಲಿ. ಸಿಂಪಲ್ ಆಗಿರುವಂಥ ಪಟಾಕಿನೇ ಹಚ್ಚಿಸ್ಬೇಕು. ಸೊ ಸುಸ್ಸು ಬತ್ತಿ ಆ ಥರ ಇವ್ರು ಹಚ್ಚೋದು. ಸೊ ನಾನು ಅದೇ ರೀತಿನ ಹಚ್ಚೋದು. ಇನ್ನು ಮಿಕ್ಕಿರೋವಂತೆಲ್ಲ ನಾಳೆ ಹಬ್ಬ ಇದೆಯಲ್ಲ, ಹಾಗಾಗಿ ಇನ್ನು ಮಿಕ್ಕಿರೋವೆಲ್ಲ ನಾಳೆ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಇನ್ನು ಇವ್ರ ಮಾಮ ಬೆಳಿಗ್ಗೆನೆ ಬಂದಿದ್ನಲ್ಲ, ಹಾಗಾಗಿ ಅವನೇ ಪಟಾಕಿನೆಲ್ಲ ಕೊಟ್ಬಿಟ್ಟು ಹೋಗಿದ್ದಾನೆ ಆಲ್ರೆಡಿ. ಖುಷಿ ಮೋಕ್ಷಿಗೆ ಪಟಾಕಿ ಅಂದರೆ ಖುಷಿ. ಇವಂದೇ ಆಟ ಜಾಸ್ತಿ ಆಗಿದ್ದು ಪಟಾಕಿ ಪಟಾಕಿ ಅಂತ ಹೇಳ್ಬಿಟ್ಟು. ನೆನ್ನೆ ಅಷ್ಟೇ ನರಕ ಚತುರ್ದಶಿ ಅಂದರೆ ನೆನ್ನೆಯಿಂದ ಸ್ಟಾರ್ಟ್ ಆಗಿರುವಂಥದ್ದು ಹಬ್ಬ ಬಂದು. ನೆನ್ನೆ, ಇವತ್ತು ಮತ್ತು ನಾಳೆ. ಸೊ ಇದು ಬಂದು ಸುಸುರ್ ಬತ್ತಿ, ಇದು ಬಂದು ಸ್ಪಾರ್ಕಲ್ಸ್ ಅಂತ ಅಂತ ಹೇಳೋದು. ಸೊ ನಮ್ಮ ಭಾಷೆಯೆಲ್ಲ ಇದು ಸುರ್ಸುರ್ ಬತ್ತಿ ಅಂತಲೇ ಅನ್ನೋದು ನಾವು. ಇದನ್ನು ಹಚ್ಚಕ್ಕೆ ನಾವು ಚಿಕ್ಕ ವಯಸ್ಸಲ್ಲಿ ನಿಜ ಇದನ್ನು ಹಚ್ಚಕ್ಕೂ ಹೆದರ್ಕೊತಾ ಇದ್ದೋ. ನಿಜ ಹಚ್ಬಿಟ್ಟು ಅಂತ ಹಿಡ್ಕೋತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಭಯ ಪಟಾಕಿ ಅಂದ್ರೆ ಅವಾಗೆಲ್ಲ. ಇವಾಗಲೂ ಅಷ್ಟೇ ಭಯ, ಬಟ್ ಇವೆಲ್ಲ ಹಚ್ತೀನಿ ನಾನು ಆರಾಮ್ಸೆ. ಇನ್ನು ಇವರೆಲ್ಲ ಫಸ್ಟ್ ಟೈಮ್ ಹಚ್ಬೇಕಾದ್ರೆ ಸ್ವಲ್ಪ ಭಯ ಪಡ್ತಾಯಿದ್ರು. ಆಮೇಲೆ ಅದು ಅಭ್ಯಾಸ ಆಗೋಯ್ತು ಇವ್ರಿಗೆ. ಬನ್ನಿ ಇವಾಗ ಹಚ್ಚೋಣ. ದೀಪ ಎಲ್ಲ ಹಚ್ಚಿದಾಗದೆ ಆಲ್ರೆಡಿ. ಇನ್ನು ಇವ್ರ ಕೈಲಿ ಸುರ್ಸುರ್ ಬತ್ತಿ ಹಚ್ಚದ. ಸೊ ಇದೊಂದು ಪ್ಯಾಕೆಟ್ ಸುರ್ಸುರ್ ಬತ್ತಿ, ಇದೊಂದು ಪ್ಯಾಕೆಟ್. ಇದನ್ನು ತಂದಮೇಲೆ ನಿಜ ಒಂದು 3-4 ಸಲ ಓಪನ್ ಮಾಡೋನು ಇವನು ಆಲ್ರೆಡಿ ಬಂದು. ತೆಗಿಯೋದು ಹಾಕೋದು ಮುಚ್ಚೋದು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟವನೆ. ಇದೇನೋ ಇದು ಪಟಾಕಿ, ಇದು ಬಂದು ಇದು ಮಕ್ಳು ಹೊಡಿಯುವಂಥವು. ಈ ಥರದವೆಲ್ಲ ನಿಜ ನಾವಂತೂ ಹೊಡೆಯಲ್ಲ. ಈ ಥರ ಅಟಂಬ ಅನ್ಸುತ್ತೆ. ಇದು ಈ ಥರ ರೋಲ್ ಪಟಾಕಿ ಮತ್ತು ಇದು ಲಕ್ಷ್ಮೀ ಪಟಾಕಿ, ಇವೆಲ್ಲ ನಾವು ಹೊಡೆಯಲ್ಲ. ಈ ಥರ ಎಲ್ಲ ಹೊಡೆಯೋಕ್ಕೆ ಹೋಗಲ್ಲ. ಇದು ಹೊಡೆಯಲ್ಲ. ಸೊ ಇದೊಂದು ಹಚ್ಚಿಸ್ಬೇಕು. ಇದೊಂದು, ನೆಕ್ಸ್ಟು ಇದೊಂದು. ಏನೇನು ಅಂತ ಓಪನ್ ಮಾಡಿ ನೋಡ್ತೀನಿ. ಇನ್ನು ನನ್ನ ತಮ್ಮ ಬಂದು ಬೆಳಿಗ್ಗೆನೇ ಸ್ವಲ್ಪ ಬಂದು ಪಟಾಕಿ ಬಾಕ್ಸ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದ. ಇದರಲ್ಲಿ ನಾವು ಹೊಡೆಯುವಂಥದ್ದು ತುಂಬಾ ಕಡಿಮೆಗಳಿದ್ದಿದ್ದು. ಅಂದರೆ ಈ ಥರ ಪಟಾಕಿ, ಲಕ್ಷ್ಮೀ ಪಟಾಕಿ, ಅಟಮ್ ಬಾಂಬ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಪಟಾಕಿ ಎಲ್ಲ ನಾನು ಹೊಡೆಯೋಕ್ಕೆ ಹೋಗಲ್ಲ ನಿಜ ಬಂದು. ಈ ರೀತಿ ಬೇಕಿದ್ರೆ ಕೃಷ್ಣನ ಚಕ್ರ, ಹೂಕುಂದ ಮತ್ತು ಸ್ಪಾರ್ಕಲ್ ಕ್ಯಾಂಡಲ್ಲು ಆ ರೀತಿ ಎಲ್ಲ ಸಣ್ಣ ಪುಟ್ಟದಿದ್ರೆ ಅದನ್ನೆಲ್ಲ ಹೊಡೆಯೋಣ ಅಂದ್ಬಿಟ್ಟು ಅಂದ್ಕೊಂಡು ಯಾವುದೆಲ್ಲ ಬೇಕು ಸದ್ಯಕ್ಕೆ ಇವತ್ತು ಸ್ವಲ್ಪ ಹಚ್ಚೋಣ ಮಕ್ಳ ಕೈಲಿ. ಇನ್ನು ಮಿಕ್ಕಿರುವಂಥದ್ದೆಲ್ಲ ನಾಳೆ ಹೇಗಿದ್ರು ಹಬ್ಬ ಇರುತ್ತಲ್ಲ, ಬರೋದೆಲ್ಲ ನಾಳೆ ಹೊಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಹಚ್ಚಿಸ್ತಾ ಇದ್ದೀನಿ ಮಕ್ಳ ಕೈಲಿ. ಹಚ್ಚು ಹಂಗೆ ಆಯ್ತು, ಸುತ್ತ ಹಿಂಗೆ ವಾವಲ್ಗೆ ಮುಂದಕ್ಕೆ. ಎತ್ಕೊಳ್ಳೋ, ಅದು ವೇಸ್ಟ್ ಆಯ್ತಲ್ಲ ಮೋಕ್ಷಿ. ಎತ್ಕೋಗೋದ ಹುಡ್ದೈತೇನೋ ಅದು. ಹಚ್ಕೊಳ್ಳೋ ರಿಶು, ಅದು ಎತ್ಕೊಳ್ಳೋ ರಿಶು ಕೈಗೆ. ಇನ್ನು ಮೋಕ್ಷಿ ಅಂತೂ ಬಂದು ನಿನ್ನೆ ಮೊನ್ನೆಯಿಂದನೂ ಕೇಳ್ತಾನೆ ಇದ್ದ ಪಟಾಕಿ ಥರ ತನಕ ನಾನು ಹೊಡಿಬೇಕು, ನಾನು ಹಚ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಈ ರೀತಿ ಸುರ್ಸುರ್ ಬತ್ತಿನ ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಹೆದರ್ಕೊಂಡು ಕೈಗೆ ಹಚ್ಕೊಟ್ಟೆ. ಬಟ್ ಅವನು ಕೆಳಗಡೆ ಬೀಳಿಸ್ಬಿಟ್ಟ. ಆಮೇಲೆ ನಾನು ಎತ್ಕೊಂಡೆ ಅದನ್ನು. ಅದು ಕಿಡಿ ಬರುತ್ತಲ್ಲ, ಅದನ್ನೇ ಹೆದರ್ಕೊಂಡು ನನಗೆ ಬೀಳ್ತಾ ಇರುತ್ತೆ, ಅದು ಕಾಲಿಗೆ ಕೈಗೆಲ್ಲ ಬೀಳ್ತಾ ಇರುತ್ತೆ ಅಂತ ಹೆದರ್ಕೊಂಡು ಪಾಪ ದೂರ ಓಡ್ತಾ ಇದ್ದ. ಈಗ ಅವನ್ನ ಕನ್ವಿನ್ಸ್ ಮಾಡಿ ಸ್ವಲ್ಪ ಭಯನ ಓಡಿಸ್ಬಿಟ್ಟು ಕೈ ಕೊಟ್ಟಿದ್ದಾಯಿತು. ಆಮೇಲೆ ಸ್ವಲ್ಪ ಭಯನೆಲ್ಲ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ ಖುಷಿಯಾಗಿ ಪಟಾಕಿನ ಹಚ್ಚೋಕ್ಕೆ. ಸೊ ಓಕೆ ಗೈಸ್, ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ. ಇದು ಕಂಟಿನ್ಯೂಸ್ ಆಗಿ ಒಂದು 2 ಡೇಸ್ ವ್ಲಾಗ್ ಆಗಿರುತ್ತೆ. ಇನ್ನು ಹಬ್ಬದ ವ್ಲಾಗು ಇದೇ ವಿಡಿಯೋದಲ್ಲೇ ನಾನು ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಲಾಂಗ್ ಆಗಿಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಫುಲ್ಲು ದೀಪಾವಳಿ ಹಬ್ಬದ್ದೇ ಒಂದು ವ್ಲಾಗ್ ಹಾಕ್ತೀನಿ. ಸೊ ಅದರಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ
ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.